ಕಾನ್ಸರ್ಟ್ ಅಂದಾಗ ಮೊದಲಿಂದನೂ ಒಂದು ಬೇಡಿಕೆ ಇತ್ತು ನೀವು ಮಾಡಿ ಅಂತ. ಅದು ಯಾರು ಅಂತಂದ್ರೆ ಸುದೀಪ್ ಅವ್ರ ಕಡೆಯಿಂದ ಈ ಥರದೊಂದು ಮಾಡಿ ಅಂತ. ಸೊ ಇಂಡಸ್ಟ್ರಿಯ ಸಾಥ್ ಹೇಗಿದೆ ಸರ್ ಅಂತ ಅಂದ್ಬಿಟ್ಟು ಅಜ್ಜು ಅವ್ರ ಕನಸಿಗೆ ಪ್ರತಿ ಸಾರಿನೂ ಎಲ್ಲ ಸ್ಟಾರ್ಸ್ಗಳು ಎಲ್ಲರೂ ಜೊತೆಯಾಗಿ ನಿಂತ್ಕೋತಾರೆ. ಖಂಡಿತ ಇದು ನನಗೆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಹೋಗಿ ಹೇಳಿದ್ದೆ ಸುದೀಪ್ ಸರ್ ಹತ್ರ, ಸರ್ ಈ ಥರ ಮಾಡ್ತಾಯಿದ್ದೀನಿ ಅಂತ. ರೀ ಅಷ್ಟು ಆವಾಗಲೇ ಹೇಳ್ತಾ ಇದ್ದೀನಿ, ಇವಾಗ ಮಾಡ್ತಿದ್ದೀರಾ ನೋಡ್ರಿ ಮಾಡಿ ಅಂತ ಸುದೀಪ್ ಸರ್ ಹೇಳ್ತಾನೆ ಇದ್ರು ರಕ್ಕಮ್ಮ ಸಾಂಗ್ ಹಿಟ್ ಆದಾಗಿಂದ. ಸೊ ದಿಸ್ ಈಸ್ ದ ಟೈಮ್ ಹ್ಯಾಸ್ ಕಮ್ ನಾವು. ಯಾಕಂದರೆ ಒಂದು ಇದು ಜಸ್ಟ್ ಒಂದು ಕಾನ್ಸರ್ಟ್ ಪರ್ಫಾರ್ಮ್ ಮಾಡೋದಲ್ಲ, ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ ಅದಕ್ಕೆ. ಅದು ಮಾಡೋಕ್ಕೆ ಪ್ರೊಡ್ಯೂಸರ್ ಬರಬೇಕು. ಸೊ ಇದನ್ನೆಲ್ಲನೂ ಎಲ್ಲನೂ ಕೂಡಿ ಬರಬೇಕಲ್ಲ, ಎಲ್ಲ ಆರ್ಟಿಸ್ಟು ಒಂದು ಕಡೆ ನಾವು ಹಾಕ್ಬೇಕು, ಅಷ್ಟು ಈಸಿ ಅಲ್ಲ. ಸೊ ಒಬ್ಬೊಬ್ಬರು ಲಾಸ್ಟ್ 10 ವರ್ಷದಲ್ಲಿ ಸಿಂಗರ್ಸ್ ಆಗಲಿ, ಒಂದೊಂದು ಸಿಂಗರ್ ಸಹಿತ ನೆಕ್ಸ್ಟ್ ಲೆವೆಲ್ಗೆ ಬೆಳೆದಿದ್ದಾರೆ. ಸೊ ಅವ್ರಿಗೆಲ್ಲರೂ ನಮ್ಮ ಶೋಗೆ ಹಾಡಿ ಅಂತ ಕೇಳಿದಾಗ ಅವರೆಲ್ಲರೂ ಬರಬೇಕು. ಬಟ್ ಆಲ್ ದ ಮ್ಯೂಸಿಷಿಯನ್ಸ್ ಆಗಿರಲಿ, ನಮ್ಮ ಇಂಡಸ್ಟ್ರಿ ಇರೋ ಪ್ರತಿಯೊಬ್ಬ ಸ್ಟಾರ್ಸು ಕೂಡ ಇದನ್ನು ನಮ್ಮ ಹೇಳಿದ ಕೂಡಲೇ ಅಜ್ಜು ಸರ್ ನಿಮ್ದು ನಾವು ಬರ್ತೀವಿ ಅಂತ. ಸೊ ನನಗೆ ಆ ಒಂದು ಸಂತೋಷ. ಸುದೀಪ್ ಸರ್ಗೆ ಶಿವಣ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದೇ ಒಂದು ಮಾತು ಹಿಂಗೆ ಹೇಳಿದ್ದಷ್ಟೇ ಸುದೀಪ್ ಸರ್ ನನಗೆ ಶೇರ್ ಮಾಡಿದ್ರು ಪ್ರೋಮೋನ. ಒಂದೇ ಒಂದು ಮಾತು, ಅಣ್ಣ ಈ ಥರ ಇದೆ ಅಂತ ಹೇಳಿಕೊಳ್ಳೆ ಶಿವಣ್ಣ ಅವರು ಬಂದಾಗ ಕಳ್ಸಮ್ಮ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಈ ಒಂದು ಪ್ರೀತಿ ವಿಶ್ವಾಸ ನನಗೆ ನನ್ನ ದೇವರನ್ನೇ ಮರೆಯೋದಕ್ಕಾಗೋದಿಲ್ಲ. ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಆ್ಯಂಡ್ ಐ ಆಮ್ ಸೋ ಓವರ್ವೆಲ್ಮ್ಡ್ ನಮ್ಮ ಇಂಡಸ್ಟ್ರಿ ಸಪೋರ್ಟು ಇಂದ. ಮತ್ತು ನಮ್ಮ ಆಡಿಯೋ ಕಂಪ್ನಿಗಳಾಗಿರಲಿ, ಇವತ್ತು ನೀವೇ ನೋಡಿದ್ರಿ ದಾರಿ ಸಂಸ್ಥೆ, ಆನಂದ್ ಆಡಿಯೋ ಅವರು, ಸರೇಗಮ ಅವರು, ನಮ್ಮ ಪರಮ ಅವರು, ಎಲ್ಲರಿಗೂ ನಾನು ಇನ್ವೈಟ್ ಮಾಡಿದ್ದೆ. ಕೆಲವರು ಕಾರಣಕ್ಕೆ ಬರೋಕ್ಕಾಗಿಲ್ಲ. ಇವತ್ತು ಅವರೆಲ್ಲ ಬಂದು ಅವ್ರ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂದರೆ ಅವರು ಪಬ್ಲಿಸಿಟಿ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಮ್ಯೂಸಿಕ್ಕು ಹೋಗಿ ತಲುಪೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ಡಿಜಿಟಲ್ ಯುಗ ಇರ್ಬೋದು, ಆದ್ರೂ ಅದು ಅದನ್ನು ಡಿಸ್ಟ್ರಿಬ್ಯೂಟ್ ಅದಕ್ಕೊಂದು ಇದಿದೆ, ಅದಕ್ಕೊಂದು ಮಹತ್ವ ಇದೆ. ಡಿಸ್ಟ್ರಿಬ್ಯೂಟ್ ಹೆಂಗೆ ಮಾಡಬೇಕು, ಹೆಂಗೆ ತಲುಪಿಸ್ಬೇಕು ಆಡಿಯನ್ಸಿಗೆ ಅಂತ. ಸೊ ಅವ್ರಿಲ್ಲ ಅಂದರೆ ನಮ್ಮ ಮ್ಯೂಸಿಕ್ ತಲುಪೋದು ತುಂಬ ಕಷ್ಟ ಆಗುತ್ತೆ. ಸೊ ಅವ್ರ ಜೊತೆಗೆ ಅವ್ರ ಸಮಕ್ಷಮದಲ್ಲಿ ನಾವು ಇದೊಂದು ಪರಿಸ್ಥಿತಿ ಮಾಡೋಣ ಅಂದ್ಕೊಂಡ್ವಿ. ಸೊ ಅವರು ಬಂದು ನಮ್ಮ ಸಾಥ್ ಕೊಟ್ಟಿದ್ದಾರೆ. ಸರ್ ಮತ್ತೊಂದು ಸರ್ಪ್ರೈಸ್ ಅಂದರೆ ಸುದೀಪ್ ಅವರ ಮಗಳು ಕೂಡ, ಸಾನ್ವಿ ಅವರು ಕೂಡ ಪರ್ಫಾರ್ಮ್ ಮಾಡ್ತಿದ್ರು. ತುಂಬ ಖುಷಿ ವಿಚಾರ. ಅದು ತಂದೆ ಮೇ ಬಿ ಅವತ್ತು ಬರ್ಬೋದು ಸುದೀಪ್ ಅವರು. ಸೊ ಆ ಥರದ ಒಂದು ಎಕ್ಸ್ಪೀರಿಯನ್ಸ್. ಖಂಡಿತ ಸುದೀಪ್ ಸರ್ಗೆ ಇನ್ವೈಟ್ ಮಾಡಿದ್ದೀನಿ. ಸುದೀಪ್ ಸರ್ ಬರ್ತೀವಿ ಅಂತ ಹೇಳಿದ್ದಾರೆ. ಮಸ್ತ್ ಮಲೈಕ ಬಂದು ಇವಾಗ ಟ್ರೆಂಡಲ್ಲಿರೋ ಸಾಂಗು, ಮತ್ತು ಎಲ್ಲ ಕಡೆ ರೀಲ್ಸಲ್ಲೆಲ್ಲ ಓಡಾಡ್ತಾಯಿದೆ. ಸೊ ನಾವು ಸಾಂಗ್ ಲಿಸ್ಟ್ ಮಾಡಿದಾಗ ಮಸ್ತ್ ಮಲೈಕ ಹಾಡಲೇಬೇಕು ಅನ್ನೋದು ಆಯಿತು. ಸೊ ಯಾರು ಹಾಡೋಣ ಅಂದಾಗ ಅಫ್ಕೋರ್ಸ್ ಸುದೀಪ್ ಸರ್ ಮಗಳಾದ ಸಾನ್ವಿ ಸುದೀಪ್ ಅವರೇ ಬಂದು ಹಾಡಬೇಕು ಅಂತ ನಾನು ಸುದೀಪ್ ಸರ್ ಹತ್ರ ಕೇಳಿದೆ. ಸರ್ ಈ ಥರ ಅಂದ್ಕೊಂಡಿದ್ದೀವಿ ಅಂತ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು ಸುದೀಪ್ ಸರ್. ಸೊ ಮತ್ತು ಅವ್ರ ತಾಯಿಯವ್ರ ಹತ್ರನೂ ಮಾತಾಡಿ, ದೆನ್ ನಮ್ಮ ಬಾಬಿಯವರು ಮಾತಾಡಿ ಅವ್ರಿಗೆ ಬಂದು ಹಾಡ್ಕೊಡ್ಬೇಕು ಅಂತ ಕೇಳ್ಕೊಂಡ ಮೇಲೆ ಅವರು ಒಪ್ಕೊಂಡಿದ್ದಾರೆ ಹಾಡೋದಕ್ಕೆ. ಸರ್ ಕಾಂತಾರ ಹೆಸರು ಹೇಳಿದ್ರಿ. ಸೊ ರಿಷಬ್ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಜೊತೆಗೆ ಏನು ಅಂತಂದರೆ ಇತ್ತೀಚೆಗಷ್ಟೇ ಅಧ್ಯಾಯ 2 ಅಂತ ಒಂದು ಪೋಸ್ಟನ್ನು ನಾನು ಮಾಡಿದ್ರು. ಸೊ ಏನಾದ್ರು ಕಾಂತಾರದ ಕೆಲಸಗಳು ನಡೀತಾ ಇದೆಯಾ? ಇಲ್ಲ, ಸದ್ಯಕ್ಕೆ ನಾನು ಅವರಿಗೆ ಹೇಳಿದ್ದೀನಿ, ವಿಷಯ ತಲುಪಿಸಿದ್ದೀನಿ. ಅವರು ಸ್ವಲ್ಪ ನೆಕ್ಸ್ಟ್ ಸಿನಿಮಾದ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದಾರೆ ಅವರು. ಸೊ ಬರ್ತಾರೆ, ಖಂಡಿತ ಬರ್ತಾರೆ. ರಕ್ಷಿತ್ ಶೆಟ್ಟಿಗೂ ಹೇಳಿದ್ದೀನಿ, ಅವ್ರು ಇದ್ದ ಜಾಗಕ್ಕೆ ಹೋಗ್ಬಿಟ್ಟು ನಾನು ಇನ್ವೈಟ್ ಮಾಡಿ ಬಂದಿದ್ದೀನಿ. ಎಲ್ಲರೂ ಯಾರೂ ಒಬ್ರು ಇಲ್ಲ ಅಂತ ಹೇಳಿಲ್ಲ. ಎವ್ರಿಬಡಿ ಈಸ್ ಸಪೋರ್ಟಿಂಗ್ ಫಾರ್ ಮೀ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಲಕ್ಕಿ ದಟ್ ಇಂಥ ಒಂದು ಒಳ್ಳೆ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಆರ್ಟಿಸ್ಟ್ ಆಗಿರಲಿ, ಸ್ಟಾರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಧ್ಯಾಯ 2 ಅಧ್ಯಾಯ ಸ್ಟಾರ್ಟ್ ಆಗಿದೆಯಾ ಸರ್? ಏನಾದ್ರು ನಡೀತಾ ಇದೆಯಾ? ನೀವು ಅದು ರಿಷಬ್ ಅವ್ರನ್ನ ಕೇಳಬೇಕು. ಮತ್ತು ನಮ್ಮ ಹೊಂಬಾಳೆ ಸಂಸ್ಥೆಯವ್ರಿಗೂ ನಾವು ಇನ್ವೈಟ್ ಮಾಡಿದ್ದೀವಿ. ಯಾಕಂದರೆ ಇವತ್ತು ಕಾಂತಾರ ಬಂದು ಒಂದು ನ್ಯಾಷನಲ್ ಲೆವೆಲಲ್ಲಿ ಅದು ಹೋಗಿದೆ ಅಂದರೆ ಅವರ ಒಂದು ಆಡಿಯೋಲೇ ನಮ್ಮ ಕಾಂತಾರ ಹಾಡು ಕೂಡ ಇದೆ. ಸೊ ಅವರು ಅವತ್ತಿನ ದಿವಸ ಬರ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲ ದೊಡ್ಡ ಕನ್ಸರ್ಟ್ ಆ್ಯಕ್ಚುಲಿ ಲೈವ್ ಕನ್ಸರ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಲಿ ಸರ್. ಎಲ್ಲ ನಿರ್ದೇಶಕರು ಮತ್ತು ನಿಮ್ಮ ಒಂದು ಕನ್ಸರ್ಟ್ ಬರೀ ಬ್ಯಾಂಗ್ಳೂರಲ್ಲ, ಬೇರೆ ದೊಡ್ಡ ಸಿಟಿಗಳಲ್ಲಿ, ದೇಶದ ಎಲ್ಲ ಕಡೆ ನಡೀಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ, ಇದಿಷ್ಟು ಅಜನೀಶ್ ಲೋಕನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು.